ಎಸ್, ಇದ್ರ ಬಗ್ಗೆ ಮಾತನಾಡಲಿಕ್ಕೆ ಐಶ್ವರ್ಯ ನಮ್ಮ ಪ್ರತಿನಿಧಿ ದೂರವಾಣಿ ಡೆಸ್ಕ್ ಲೈವ್ ಅಲ್ಲಿ ಇದ್ದಾರೆ. ದೂರವಾಣಿ ಅಲ್ಲ, ಡೆಸ್ಕ್ ಲೈವ್ ಅಲ್ಲಿ ಮಾತಾಡ್. ಎಸ್ ಐಶ್ವರ್ಯ, ಯಾರ್ದು ನಿಜ ಇದರಲ್ಲಿ? ಕಾವ್ಯ ಗೌಡ ನಿಜಾನಾ? ದೂರು ಕೊಟ್ಟಿದ್ದು ಭವ್ಯಂದು ನಿಜಾನಾ? ಏನ್ ನಡೀತಾ ಇದೆ? ಗಾಂಜಾ ಮಾರ್ತಾ ಇದ್ದ ಅಂತ ಹೇಳಿ ಖಡಾಖಂಡಿತವಾಗಿ ಮಾತನಾಡ್ತಾ ಇದ್ದಾರೆ ಪ್ರೇಮ ತಂದೆ. ಎಲ್ಲಿಗೆ ಹೋಗ್ಬಿಟ್ಟಿದೆ ನಮ್ಮ ಸಮಾಜ? ಬಿಸ್ನೆಸ್ ಅಂದ್ರೆ ಗಾಂಜಾನಾ? ಏನ್ ಮಾಹಿತಿ ಗೊತ್ತಿದೆ? ನಾಗಲೇ ಹೇಳ್ದಂಗೆ ಒಂದೇ ಮನೆಯಲ್ಲಿ ಇವಾಗ ಪ್ರೇಮ ಅವರು ಹಾಗೆ ಕಾವ್ಯ ಅವರು, ಸೋಮಶೇಖರ್ ಅವರು ಮತ್ತೆ ನಂದೀಶ್ ಅವರು ಒಂದೇ ಮನೆಯಲ್ಲಿ ವಾಸವಿದ್ರು. 5 ವರ್ಷ ಆಗಿತ್ತು ಕಾವ್ಯ ಅವರು ಮದುವೆ ಆಗಿ ಆ ಮನೆಯನ್ನ ಸೇರಿ. ಆದರೆ ಮನೆ ಕಟ್ಟಿ 2.5 ವರ್ಷ ಆಗಿತ್ತು. ಆ ಮನೆ ಕಟ್ಟಾದ್ಮೇಲೆ ಪ್ರತಿದಿನನೂ ಕೂಡ ಅಷ್ಟೇ ಜಗಳಗಳು ನಡೀತಾನೆ ಇತ್ತಂತೆ. ಅದಾದ ನಂತರ ಒಂದಷ್ಟು ವಿಷಯಕ್ಕೆ ಮನೆ ವಿಷಯಕ್ಕೆ ಜಗಳಗಳಾಗ್ತಾ ಇತ್ತಂತೆ. ಆದರೆ ನಿನ್ನೆ ದಿನ ಮಧ್ಯಾಹ್ನ ಕಾವ್ಯ ಅವರ ಮನೆಯಲ್ಲಿ ಕೆಲಸಕ್ಕೆ ಇರುವಂತಹ ವ್ಯಕ್ತಿ ಒಬ್ಳು ಹೋಗಿ ಭವ್ಯ ಪ್ರೇಮ ಅವರ ಮನೆಯಲ್ಲಿ ಒಂದು ಏನೋ ಚಿಕ್ಕ ಪುಟ್ಟ ವಿಚಾರಕ್ಕೋಸ್ಕರ ಏನೋ ಹೋಗಿ ಮಾತಾಡುವ ಪ್ರಯತ್ನ ಮಾಡಿದಾಳಂತೆ. ಅದಾದ ನಂತರ ಎಲ್ಲೋ ಒಂದ್ ಕಡೆ ಪ್ರೇಮ ಅವರು ಯಾಕೆ ಬಂದಿದ್ಯಾ ನಮ್ಮ ಮನೆಗೆ ಅಂತ ಕೇಳಿದಾಗ, ಅದನ್ನ ಹೋಗಿ ಕಾವ್ಯ ಅವರ ಬಳಿ ಹೇಳಿದಾಗ ಕಾವ್ಯ ಅವರು ಯಾಕೆ ನೀವಿರೋದೇ ನಮ್ಮ ಮನೇಲಿ, ನನ್ನ ಕೆಲಸದವರಿಗೆ ಏನ್ ಹೇಳುವಂಥದ್ದು ಅಂತ ಹೇಳಿ ಪ್ರೇಮ ಹಾಗೂ ನಂದೀಶ್ ಅವರ ಮೇಲೆ ಕಿರುಚಾಡಿರುವಂತಹ ಘಟನೆ ಕೂಡ ನಡೆದಿರುವಂಥದ್ದು. ಅದನ್ನ ಅವರು ಇವತ್ತು ಭವ್ಯ ಅವರು ಹೇಳ್ಕೊಂಡಿರುವಂತ ಪ್ರೇಮ ಅವರು ಹೇಳ್ಕೊಂಡಿರುವಂಥದ್ದು. ಅದಾದ ನಂತರ ಒಂದಷ್ಟು ಕಲರವ ಈ ಹಿಂದೆಯಿಂದನೂ ಆಗ್ತಾ ಇತ್ತಂತೆ. ಪ್ರತಿದಿನನೂ ಕೂಡ ಗಲಾಟೆ ಆಗ್ತಾನೆ ಇತ್ತಂತೆ. ಈ ವಿಷಯಕ್ಕೋಸ್ಕರ ಅವರ ಅತ್ತೆ ಮಾವ ಕಾವ್ಯ ಅವರ ಅತ್ತೆ ಮಾವ ಒಂದು ನಿರ್ಧಾರಕ್ಕೆ ಬಂದಿರುತ್ತೆ. ಗ್ರೌಂಡ್ ಫ್ಲೋರಲ್ಲಿ ನಾವಿರ್ತೀವಿ, ಫಸ್ಟ್ ಫ್ಲೋರಲ್ಲಿ ಪ್ರೇಮ ಹಾಗೂ ನಂದೀಶ್ ಅವರು ಇರಲಿ, ಸೆಕೆಂಡ್ ಫ್ಲೋರಲ್ಲಿ ಕಾವ್ಯ ಹಾಗೂ ಸೋಮಶೇಖರ್ ಅವರು ಇರಲಿ ಅನ್ನುವಂತಹ ಮಾತುಕತೆ ಆಡಿದ್ರಂತೆ. ಹಾಗೆ ಕೂಡ ಸರಣಿಯಲ್ಲಿ ಇತ್ತಂತೆ. ಆದರೆ ಈಗ ಕಲರವ ಜಾಸ್ತಿಯಾಗಿ ಮನೆಯಲ್ಲಿ ಕೋಲಾಹಲ ಜಾಸ್ತಿ ಆಗೋದು FIR ಮೂಲಕ ಬಂದಿರುವಂಥದ್ದು. ನಿನ್ನೆ ದಿನ ಭಾರಿ ಗಲಾಟೆ ಆಗಿರುವಂಥದ್ದು. ಅದಾದ ನಂತರ FIR ದಾಖಲಿಸಿರುವಂಥದ್ದು. ಕಾವ್ಯ ಅವರ ಅಕ್ಕ ಭವ್ಯ ಅವರು FIR ಅನ್ನ ದಾಖಲಿಸಿರುವಂಥದ್ದು. ಪ್ರೇಮ ಹಾಗೂ ರವಿಶಂಕರ್ ಹಾಗೂ ನಂದೀಶ್ ಅವರ ಮೇಲೆ ಭವ್ಯ ಅವರು FIR ದಾಖಲಿಸಿರುವಂಥದ್ದು. ಏನಪ್ಪಾ ಅಂದ್ರೆ ನನ್ನ ತಂಗಿಯನ್ನ ರೇಪ್ ಮಾಡ್ತೀನಿ ಅಂತ ಹೇಳಿ ರವಿಶಂಕರ್ ಅವರು, ಪ್ರೇಮ ಅವರ ತಂದೆ ರವಿಶಂಕರ್ ಅವರು ರೇಪ್ ಮಾಡ್ತೀನಿ ಅಂತ ಹೇಳಿದ್ರು ಅಂತ ಹೇಳ್ಬಿಟ್ಟು FIR ಅಲ್ಲಿ ದಾಖಲಿಸಿರುವಂಥದ್ದು. ಹಾಗೆ ಕಾವ್ಯ ಅವರ ಗಂಡ ಸೋಮಶೇಖರ್ ಮೇಲೆ ಚಾಕುವಿನಿಂದ ಹಲ್ಲೆ ಮಾಡಿದ್ದಾರೆ ಅಂತ ಕೂಡ FIR ದಾಖಲಿಸಿರುವಂಥದ್ದು. ಹಾಗೆ ಅದಾದ ನಂತರ ಈ FIR ದಾಖಲಾದ ನಂತರ ಪ್ರೇಮ ಅವರು ಅಂದ್ರೆ ಸೋಮಶೇಖರ್ ಅವರ ಅಣ್ಣನ ಹೆಂಡತಿ ನಂದೀಶ್ ಅವರ ಹೆಂಡತಿ ಪ್ರೇಮ ಅವರು ಕೂಡ FIR ದಾಖಲು ಮಾಡಿರುವಂಥದ್ದು. ನಮ್ಮ ಮೇಲೆ, ನನ್ನ ಹಾಗೂ ನನ್ನ ನಂದೀಶ್ ನನ್ನ ಗಂಡನ ಮೇಲೆ ಭವ್ಯ ಅವರು ಬಂದು ಅಟ್ಯಾಕ್ ಮಾಡಿರುವಂಥದ್ದು, ನನ್ನ ಮೇಲೆ ಹಲ್ಲೆ ಮಾಡಿರುವಂಥದ್ದು, ನನ್ನ ತಾಳಿ ಸರ್ವನ್ನ ಕಿತ್ತು ಹಾಕಿದ್ದಾರೆ, ನನ್ನ ಗಂಡನ ಮೇಲೆ ಹಲ್ಲೆ ಮಾಡಿದ್ದಾರೆ, ಚಪ್ಪಲಿಗಳಿಂದ ಹೊಡೆದಿದ್ದಾರೆ ನಮಗೆ ಅಂತ ಹೇಳಿ ಅವರು ಕೂಡ ಕಂಪ್ಲೇಂಟ್ ಅನ್ನು ದಾಖಲಿಸಿರುವಂಥದ್ದು. FIR ಕಾಪಿ ಕೂಡ ನೀವು ನೋಡ್ತಾ ಇರ್ಬೋದು. ಹಾಗೆ ಇದಾದ ನಂತರ ನಾನು ರವಿಕುಮಾರ್ ಅವರ ಹತ್ರ ಮಾತಾಡಿದಾಗ ಅವರು ಒಂದು ವಿಷಯ ಹೇಳಿರುವಂಥದ್ದು, ಕಾವ್ಯ ಅವರ ಗಂಡ ಈ ಪ್ರತಿದಿನನೂ ಅಷ್ಟೇ ಕಾವ್ಯ ಹಾಗೂ ಕಾವ್ಯ ಅವರ ಗಂಡ ಮನೆಯ ವಿಷಯಕ್ಕೆ ಯಾವಾಗಲೂ ಕೂಡ ಜಗಳ ಮಾಡ್ತಾನೆ ಇದ್ರು. ಈ ಮನೆ ನಂದು, ನಮ್ಮ ಮನೆಯನ್ನ ಬಿಟ್ಟು ಹೋಗಿ ಅನ್ನುವಂತಹ ಮಾತುಗಳನ್ನ 2.5 ವರ್ಷದಿಂದನೂ ಕೂಡ ಅವರು ಚಿಕ್ಕ ಪುಟ್ಟ ವಿಷಯಕ್ಕೂ ಕೂಡ ಇದು ನಮ್ಮ ಮನೆ ಅಂತ ಹೇಳ್ತಾನೆ ಇರ್ತಿದ್ರು. ಆದರೆ ನಾವು ಯಾವುದೇ ಕಾರಣಕ್ಕೂ ಇದು ದೊಡ್ಡ ಮಟ್ಟಕ್ಕೆ ಬರಬಾರ್ದು, ಎಲ್ಲೂ ಕೂಡ ಬೀದಿ ಪಾಲು ಆಗಬಾರ್ದು, ನಮ್ಮ ಒಂದು ಕುಟುಂಬದ ಮರ್ಯಾದೆ ಹೋಗಬಾರ್ದು ಅನ್ನುವಂತಹ ಕಾರಣಕ್ಕೆ ನಾವು ಇಷ್ಟು ದಿನ ಸುಮ್ಮನೆ ಇದ್ರಿ. ಆದರೆ ಇದು ಮಿತಿಮೀರಿದ ವರ್ತನೆಯನ್ನು ಅವ್ರು ಮಾಡ್ತಾ ಇರುವಂಥದ್ದು. ಅದಲ್ಲದೆ ಇನ್ನೂ ಅಷ್ಟೇ ಇನ್ನೊಂದು ದೊಡ್ಡ ಆರೋಪ ಮಾಡಿರುವಂಥದ್ದು, ಸೋಮಶೇಖರ್ ಅವರು ಕಾವ್ಯಗೌಡ ಅವರ ಗಂಡ ಸೋಮಶೇಖರ್ ಅವರು ಗಾಂಜಾವನ್ನ ಸೇರ್ತಾರೆ, ಅವರು ಗಾಂಜಾವನ್ನ ಪ್ರತಿನಿತ್ಯ ಸೇವಿಸ್ತಾರೆ. ಅದಾದ ನಂತರ ಬಂದು ಗಲಾಟೆಯನ್ನ ಮಾಡ್ತಾರೆ. ನಿಮಗೆ ನನ್ನ ಮಾತಿನ ಮೇಲೆ ನನ್ನ ಮಾತನ್ನು ನಾವು ನಂಬಲ್ಲ ಅಂದರೆ ಅವ್ರನ್ನ ರಕ್ತ ಪರಿಶೋಧನೆ ಕೂಡ ಮಾಡ್ಬೋದು, ಅದರಲ್ಲಿ ಅವರು ಸಿಕ್ಕೋಬೀಳುವಂತಹ ಚಾನ್ಸಸ್ ಕೂಡ ಇದೆ ಅನ್ನುವಂತಹ ಮಾತನ್ನು ಕೂಡ ಗಂಭೀರ ಆರೋಪವನ್ನು ಕೂಡ ರವಿಕುಮಾರ್ ಅವರು ಮಾಡಿರುವಂಥದ್ದು. ಅದಾದ ನಂತರ ಇದೆಲ್ಲದ್ರ ಬಗ್ಗೆ ನಾವು ಕಾವ್ಯಗೌಡನ ಸಂಪರ್ಕಿಸುವ ಪ್ರಯತ್ನ ಮಾಡ್ತೀವಿ. ಆದರೆ ಕಾವ್ಯಗೌಡ ಅವರು ಯಾವುದೇ ರೀತಿಯ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ. ಎಲ್ಲರೂ ಒಂದು ವೇಳೆ ಅವರು ಮಾತಾಡಿದ್ರೆ ಇದೆಲ್ಲದಕ್ಕೂ ಒಂದು ಪರಿಹಾರ ಸಿಗುತ್ತೆ ಅಂತ ಅನ್ಸುತ್ತೆ. ಎಲ್ಲೋ ಒಂದು ಕಡೆ ಇದು ಗಾಂಜಾದ ಸುಳಿವು ಹೌದು ಅಲ್ಲೋ ಅನ್ನೋಂಥದ್ದನ್ನು ಕೂಡ ನಾವು ತಿಳ್ಕೊಬೇಕಾಗುತ್ತೆ. ಕಾವ್ಯ, ಎಸ್ ಐಶ್ವರ್ಯ, ಇಲ್ಲಿ ಏನ್ ನಡೀತಾ ಇದೆ ಅಂತಂದ್ರೆ ಯಾರೂ ಬಂದು ಕ್ಲಾರಿಫಿಕೇಶನ್ ಕೊಡ್ತಾ ಇಲ್ಲ. ಈ ಕಾವ್ಯನ ಪರವಾಗಿ ಕ್ಲಾರಿಫಿಕೇಶನ್ ಸಿಗ್ಬೇಕಿತ್ತಲ್ಲ, ಕಾವ್ಯನ ಪರವಾಗಿ ಯಾವುದೇ ಕ್ಲಾರಿಫಿಕೇಶನ್ ಸಿಗ್ತಾ ಇಲ್ಲ. ಅಂದ್ರೆ ಯಾವ ಲೆಕ್ಕ? ಗಾಂಜಾ ಘಾಟಿರೋದು ನಿಜ ಅಂತನಾ ಏನು? ಎಸ್, ಯಾವುದೇ ರೀತಿಯಾಗಿ ಕ್ಲಾರಿಟಿ ಹಿಂದೆಯಿಂದನೂ ಸಿಗ್ತಾ ಇಲ್ಲ. ಒಂದು ಕಡೆ ಕಾವ್ಯ ಅವರ ಅಕ್ಕ ಭವ್ಯ ಅವರು ಕೂಡ ಬರ್ತಾ ಇರುವಂಥದ್ದು, ಇನ್ನೊಂದು ಕಡೆ ಪ್ರೇಮ ಅವರ ತಂದೆ ಕೂಡ ಬರ್ತಾ ಇರುವಂಥದ್ದು. ಎಲ್ಲೋ ಒಂದು ಕಡೆ ಇವರ ಜಗಳದಲ್ಲಿ ಅವರ ಫ್ಯಾಮಿಲಿಗಳನ್ನ ಕರೆತರುವಂತಹ ಪ್ರಯತ್ನ ಆಗ್ತಾ ಇದೆ. ಎಲ್ಲೋ ಒಂದು ಕಡೆ ಈ ಹಿಂದೆಯಿಂದನೂ ಅಷ್ಟೇ ಇವರ ಫ್ಯಾಮಿಲಿ ವಿಷಯ ಎಲ್ಲೂ ಕೂಡ ಬೀದಿಪಾಲ್ ಆಗಿರಲಿಲ್ಲ. ಪ್ರತಿ ಬಾರಿನೂ ಅಷ್ಟೇ ಬರೀ ಸೋಷಿಯಲ್ ಮೀಡಿಯಾಗೆ ಮಾತ್ರ ಇವ್ರುಗಳು ಸೀಮಿತ ಆಗಿದ್ರು. ಎಲ್ಲೋ ಒಂದು ಕಡೆ ಈಗ ರವಿಕುಮಾರ್ ಎನ್ನುವ ಅಥವಾ ಮನೆಯ ಜಗಳದಲ್ಲಿ ಈಗ ಪ್ರೇಮ ಅವರ ತಂದೆ ಬಂದಿರುವಂಥದ್ದೇ ಒಂದು ಟ್ವಿಸ್ಟ್ ಸಿಕ್ಕಿರುವಂಥದ್ದು. ಆದರೆ ಇವ್ರು
ಯಾರು ಕೂಡ ನಮಗೆ ಕರೆಗಳಿಗೆ ಸಿಕ್ಕದೇ ಇರೋದ್ರಿಂದ ಇವಾಗ ರವಿಕುಮಾರ್ ಅವರು ಬಂದು ಹೇಳಿರುವ ಆರೋಪದ ನಡುವೆ ಎಲ್ಲೋ ಒಂದು ಕಡೆ ಹೌದು ಅಂತಲೂ ಅನಿಸುತ್ತೆ, ಇಲ್ಲ ಹೀಗಾಗಿರಲ್ವೇನೋ ಅಂತಲೂ ಅನಿಸುತ್ತೆ. ಎಲ್ಲೋ ಒಂದು ಕಡೆ ಗಾಂಜಾ ಸೈದ್ಬಿಟ್ಟೆ ಹೀಗೆ ಮಾಡುವಂಥದ್ದು ನೀವು ವಿಡಿಯೋ ಫುಟೇಜ್ಗಳಲ್ಲಿ ನೋಡಿರ್ಬೋದು. ಕಾವ್ಯ ಅವರ ಗಂಡನೇ ಹಲ್ಲೆ ಮಾಡಿರುವಂಥದ್ದು, ಸೋಮಶೇಖರ್ ಅವರೇ ಹಲ್ಲೆ ಮಾಡಿರುವಂಥ ವಿಡಿಯೋ ಕೂಡ ನಾವು ನೋಡಿದ್ವಿ. ಆಮೇಲೆ ಅವಾಚ್ಯ ಪದಗಳಿಂದ ನಿಂದಿಸಿರುವಂಥದ್ದು. ಹಾಗೆ ಇವತ್ತು ಪೊಲೀಸ್ ಸ್ಟೇಷನ್ಗೆ ಭೇಟಿ ಕೊಟ್ಟ ಪ್ರೇಮ ಅವರು ಕೂಡ ಹೇಳ್ತಾ ಇದ್ರು, ಅವಾಚ್ಯ ಪದಗಳಿಂದ ನಿಂದಿಸಿದ್ರು. ಹಾಗೆ ನಮಗೆ ನೋಡೋಕ್ಕಾಗಲ್ಲ, ಆ ದೃಶ್ಯದಲ್ಲಿ ಅವರ ಬಟ್ಟೆಯನ್ನೆಲ್ಲ ಬಿಚ್ಚಿ ನಮ್ಮ ಮುಂದೆ ಶೋ ಆಫ್ ಮಾಡ್ತಾ ಇದ್ರು. ಎಲ್ಲೋ ಒಂದು ಕಡೆ ಅವರ ಆ ಮನಸ್ಥಿತಿನೇ ಚೇಂಜ್ ಇದೆ ಅನ್ನುವಂಥದ್ದು. ಪ್ರತಿನಿತ್ಯ ಕೂಡ ಗಾಂಜಾವನ್ನು ಸೇವಿಸ್ತಾ ಇದ್ರು, ನಮಗೆ ದಿನಾನು ಬಂದು ಹಲ್ಲೆಯನ್ನು ಮಾಡ್ತಾ ಇದ್ರು. ದಿನನಿತ್ಯನೂ ಕೂಡ ನಾವು ನೊಂದ್ಕೊಂಡೇ ಬಂದಿದ್ದೀವಿ. ಅವ್ರಿಗೆಲ್ಲೋ ಒಂದು ಕಡೆ ನಾವು ಈ ಮನೇಲಿ ಇರೋದೇ ಅವರಿಗೆ ಕಷ್ಟ ಆಗಿದೆ ಅನ್ನುವಂಥದ್ದನ್ನು ಕೂಡ ಪ್ರೇಮ ಅವ್ರು ಹೇಳ್ಕೊಂಡಿರೋಂಥದ್ದು. ಹಾಗೆ ರವಿಕುಮಾರ್ ಆದರೂ ಅಷ್ಟೇ, ನಾನು ಒಂದು ವೇಳೆ ಆರೋಪಿ ಆಗಿದ್ರೆ ನಾನು ಯಾಕೆ ಎಲ್ಲರೂ ಫೋನನ್ನು ತಗೋತಾ ಇದೆ, ನಾನು ಯಾಕೆ ಎಲ್ಲರೂ ಫೋನನ್ನು ಎಲ್ಲರೂ ಫೋನಲ್ಲೂ ನಾನು ಮಾತಾಡ್ತಾ ಇದ್ದೆ, ನಾವು ಯಾವುದೇ ರೀತಿಯಾದ ತಪ್ಪನ್ನ ಮಾಡಿಲ್ಲ. ಒಂದು ವೇಳೆ ನಮ್ಮದೇ ತಪ್ಪು ಆಗಿದ್ರೆ ಅದು ಕಾನೂನಿನ ಮುಖಾಂತರನೇ ಆಗಲಿ ಅನ್ನುವಂತಹ ಮಾತು ಕೂಡ ರವಿಕುಮಾರ್ ಅವರು ಹೇಳಿರುವಂಥದ್ದು. ಕಾವ್ಯ. ಎಸ್ ಐಶ್ವರ್ಯ, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು. ಎಸ್, ಯಾವ ರೀತಿಯಾಗಿದೆ ಅಂತಂದ್ರೆ ಯಾವುದೇ ಕಾರಣಕ್ಕೂ ಕೂಡ ಸೋಮಶೇಖರ್ ಅವರು ಘಾಟಿನಿಂದ, ಯಾವುದು ಗಾಂಜಾ ಘಾಟಿನಿಂದ ಹೊರಗೆ ಬಂದಿಲ್ಲ ಅನ್ನುವಂಥದ್ದನ್ನ ಖಡಾಖಂಡಿತವಾಗಿ ಪ್ರೇಮ ಅವರಪ್ಪ ಹೇಳಿದ್ದಾರೆ. ಹಾಗಾದ್ರೆ ಕಾವ್ಯ ಏನ್ ಹೇಳಿದ್ರು ನೋಡ್ಕೊ ಬನ್ನಿ. ನನ್ನ ಹಸ್ಬೆಂಡ್ ಅವರು ಆಲ್ರೆಡಿ ಹೊಡೆದಾಕ್ಬಿಟ್ಟಿದ್ರು. ಇವಾಗ ICU ಅಲ್ಲಿದ್ದಾರೆ ನನ್ನ ಹಸ್ಬೆಂಡು. ನಾವು ಹೋಗಬೇಕು ಸರ್, ಈಸ್ ಫೈನ್. ಅಂದರೆ ಲೈಕ್ ಉಸಿರಾಡೋಕ್ಕೆ ಸ್ವಲ್ಪ ಜಾಸ್ತಿ ಕಷ್ಟ ಆಗ್ತದೆ, ಅಂದರೆ ತುಂಬ ಜೋರಾಗಿ ಇದು ಮಾಡಿದ್ದಾರೆ ಅವರು. ಸೊ ಎಸ್, ಮನೆಯಲ್ಲಿ ಸರಿ ಹೋಗಬೇಕಾಗಿದ್ದಂತ ಜಗಳ, ಸಣ್ಣ ಪುಟ್ಟ ಜಗಳ ಕೊಡೆ ಮಧ್ಯೆ ಯಾಕೆ ಬಂತು ಅಂತ ಸರ್ ನಾನು ಒಂದು ಹೇಳ, ಮಧ್ಯದಲ್ಲೇ ಇರ್ಬೋದಾಗಿತ್ತು. ಒಂದು ಮನುಷ್ಯನ್ಗೆ ಹೊಡಿತೀನಿ ಬಡಿತೀನಿ ಹೆದರ್ಸಿದ್ರೆ ಹೆಂಗಾಗುತ್ತೆ? ನಿಮ್ಮ ಮನೆಗಳಲ್ಲೂ ಹಿಂಗೆ ಆದ್ರೆ ಸುಮ್ಮನಿರ್ತೀರಾ? ಇಲ್ಲ ಅಲ್ಲ, ನಿಮ್ಮ ಅಕ್ಕ ತಂಗಿಗೂ ಹಿಂಗೆ ಆದ್ರೆ ಸುಮ್ಮನಿರ್ತೀರಾ? ಸುಮ್ಮನಿರಿ ಅಂತ ಇಲ್ಲಿ ಯಾರು ಹೇಳ್ತಿಲ್ಲ ಮೇಡಮ್. ಅಲ್ಲ ಇಲ್ಲ ಅದೆಲ್ಲ ನೀವು ಕ್ವೆಶ್ಚನ್ಸ್ ಕೇಳ್ತಾ ಇದ್ದೀರಾ 100% ಅಲ್ವಾ? ನೀವು ಹಾಗಿದ್ರೆ ಸೊ ಸಣ್ಣ ಜಗಳ ಅಷ್ಟು ದೊಡ್ಡದಾಗಿ ಯಾಕೆ ಸರ್? ಇದು ಸಣ್ಣ ಜಗಳ ಅಲ್ಲ, ಚಾಕು ಚುಚ್ಚೋದು ನಿಮ್ಗೆ ಸಣ್ಣದ ಮೇಡಮ್? ಅದು ಅಲ್ಲ, ಅದು ಸರ್ ನಾನು ನಿಮ್ಗೆ ಏನು ಹೇಳ್ಬೇಕು ಅಷ್ಟು ಹೇಳಕ್ ಇಷ್ಟಪಟ್ಟಿದ್ದೀನಿ. ನೀವು ಇನ್ನೇನೇ ಕ್ವಶನ್ ಇದ್ರು ಇನ್ನು ಮುಂದೆ ಕಾನೂನು ನೋಡ್ಕೊಳುತ್ತೆ. ಮಗು ಮೇಲೆ ದಿಢೀರ್ ಹಲ್ಲೆ ಮಾಡಿದ ಯಾಕೆ ಅಂತ ಅದು ನಮ್ಮ ಮನೆಯಲ್ಲಿ ಒಂದು ಹುಡುಗಿ ಇದ್ದಾಳೆ, ಸುಮಾ ಅಂತ. ಹುಡುಗಿ ನನ್ನ ಮಗಳು ನೋಡ್ಕೊಳಕ್ ಬಂದವಳು. ಸೊ ಏನಾಗಿದೆ ಅಂದರೆ 1 ತಿಂಗಳಿಂದ ಅವಳ ಮೇಲೆ ಕಳ್ತನದ ಆರೋಪ ಮಾಡಿದ್ರು. ಸರ್ ಒಂದು ಹೇಳ್ತೀನಿ, ಒಂದು ಹೆಣ್ಮಗು ನಮ್ಮ ಮನೆಗೆ ಮಗುನ ನೋಡ್ಕೊಳಕ್ಕೆ ಬಂದಾಗ ನಾವು ಆ ಹುಡುಗಿನ ಎಲ್ಲಿಂದನೋ ಬಂದಿರ್ತಾರೆ, ಮಕ್ಕಳು ನೋಡ್ಕೊಳಕ್ಕೆ ಬಂದಿರೋ ಅಪ್ಪ ಅಮ್ಮನ ಬಿಟ್ಟು ಬಂದಿರ್ತಾರೆ. ನಾವು ಆ ಹುಡುಗಿನ ನೋಡ್ಕೊಳ್ಳೋದು ನನ್ನ ಜವಾಬ್ದಾರಿ, ಆಯಿತಾ? ನಮ್ಮ ಮನೆ ತುಂಬ ದೊಡ್ಡದು ಹೇಳಿದೆ ಅಲ್ವಾ? ಸೊ ಲಿವಿಂಗ್ ಏರಿಯಾ ಎಲ್ಲರಿಗೂ ಓಡಾಡೋ ಅಂತ ನಾನಲ್ಲಿ ಒಂದು ಫೋಟೋ ತೊಗೊಂಡು ಒಂದೇ ಒಂದು ಕಾರಣಕ್ಕೆ ಆ ಹುಡುಗಿ ಕಳ್ಳತನದ ಆರೋಪ ನಮ್ಮ ಹುಡುಗಿ ಮೇಲೆ ಹೊರಿಸೋದು. ಸೊ ಅದಾದ ನಂತರ ನನಗೆ ಅಲ್ಲಿ ಅವತ್ತು ಆಯಿತು, ಕೆಟ್ಟ ಮಾತು ಆಯಿತು. ನಮ್ಮ ಮಾವ ಇದ್ದರು, ಬಿಡಮ್ಮ ಇದೆಲ್ಲ ಬಿಟ್ಬಿಡು, ಅವಳಿಗೆ ಸವಾಸಕ್ಕೆ ಹೋಗ್ಬೇಡ. ನಾನು ಹೋಗಿಲ್ಲ ಸರ್. ನನ್ನ ಮಗಳ ಮೇಲೆ ಯಾವಾಗ ಅವಳು ಕೆನ್ನೆ ಇದು ಮಾಡಿದ್ಲೋ ಆ ಟೈಮ್ಗೆ 100% ನಾನು ಹೋಗ್ತೀನಿ ಸರ್. ನನ್ನ ಮಗಳು ನನಗೆ ಇಂಪಾರ್ಟೆಂಟು, ಯಾರು ಇಂಪಾರ್ಟೆಂಟ್ ಅಲ್ಲ ನನಗೆ. ಅಲ್ಲಿ ನನ್ನ ಮಗಳೇ ನನಗೆ ಇಂಪಾರ್ಟೆಂಟ್. ಸೊ ಯಾರು ಏನಾದರೂ ಅಂದ್ಕೊಳ್ಳಿ ಸರ್, ಆಸ್ತಿ ಬಗ್ಗೆ ಮಾತಾಡಲಿ, 1000 ಜನ ಮಾತಾಡ್ಬೋದು ಸರ್. ನನಗೆ ಮೇನ್ ಇಂಪಾರ್ಟೆಂಟ್ ಆಗಿರೋದು ನಾನು ನನ್ನ ಗಂಡ, ನನ್ನ ಫ್ಯಾಮಿಲಿ. ಅವ್ರಿಗೆ ಗೊತ್ತಿದ್ರೆ ಸಾಕು, ನಾನು ಎಲ್ಲರನ್ನೂ ಮೆಚ್ಚೋ ಅವಶ್ಯಕತೆ ಇಲ್ಲ. ಎನಿವೇ, ಥ್ಯಾಂಕ್ ಯು ಸೋ ಮಚ್. ಮಾಡ್ಲಿ ನನಗೆ ಗೊತ್ತಿಲ್ಲಮ್ಮ, ಅದೆಲ್ಲ ಗೊತ್ತಿಲ್ಲಮ್ಮ. ಒಂದೇ ಮನೇಲಿ ಇದೀರಲ್ವಾ, ಒಂದೇ ಮನೇಲಿ ಇದ್ದಾಗ ಮತ್ತೀಗ ನೀವು ಅಲ್ಲೇ ಹೋಗ್ಬೇಕು, ಈ ಗಲಾಟೆಗಳು ಹಿಂಗೆಲ್ಲ ಮುಂದುವರಿತಾ ಇದೆ. ನನಗೆ ಆ ಥರ ಏನಿಲ್ಲ, ಒಂದೇ ಮನೇಲಿ ಇದ್ದೀವಿ ಆ ಥರ ಇಲ್ಲ. ಎಲ್ಲದು ಡಿಫ್ರೆಂಟ್ ಇದೆ. ನಮ್ದು ತುಂಬ ದೊಡ್ಡ ಮನೆ, ಎಲ್ಲಿ ಬೇಕಾದ್ರೂ ಓಡಾಡ್ತಾ ಇರ್ಬೋದು. ಅದು ನಂಗೆ ಗೊತ್ತಿಲ್ಲ, ಅವ್ರ ಪರಿಸ್ಥಿತಿ ಅದು. ಅವ್ರೇನು ಒಂದು ವಿಡಿಯೋದಲ್ಲಿ ನಿಮ್ಮ ಹಸ್ಬೆಂಡ್ ಜೋರಾಗಿ ಹೊಡೆಯೋದು ಒಂದು ವಿಡಿಯೋ ವೈರಲ್ ಆಗ್ತಿದೆ. ಜೋರಾಗಿ ಪ್ರೇಮ ಅವರ ತೆಂಗಿಗೆ ಹೊಡೆದಿದ್ದಾರೆ. ಸರ್ ಚಪ್ಪಲಿ ಹೊಡಿಯಕ್ಕೆ ಹೋಗಲ್ಲ. ಅವ್ರ ಅಪ್ಪ 100 ಜನದ ಮುಂದೆ ನಿನ್ಗೆ ರೇಪ್ ಮಾಡ್ತೀನಿ ಅಂದಿದ್ದಕ್ಕೆ ನನ್ನ ಗಂಡ ಹೌದಾ ಅನ್ಬಿಟ್ಟು ಚಪ್ಪಲಿ 100% ಅಲ್ವಾ ಸರ್? ಹೆಂಡ್ತಿನ ಹಂಗೆ ಕರಿಬೇಕಾದ್ರೆ ಯಾವ ಗಂಡ ಆದ್ರೂ ರಿಯಾಕ್ಟ್ ಮಾಡ್ತಾನೆ, ಡೆಫಿನೆಟ್ ಆಗಿ ಮಾಡ್ತಾನೆ. ನೀವು ಯಾರನ್ನೇ ಹೋಗಿ ಕೇಳಿ, ಗಂಡಂದಿರು ಹೆಂಡತಿ ಬಗ್ಗೆ ಮಾತಾಡಿದ್ರೆ ಈ ರಿಯಾಕ್ಟ್ ಮಾಡಲ್ಲ ಅಂದ್ರೆ ಬಂದು ನನಗೆ ಹೇಳಿ. ಸರ್ ನೆನ್ನೆ ಅಡ್ಮಿಟ್ ಆಗಿದ್ರೆ ನನ್ನ ಹಸ್ಬೆಂಡ್ ಇನ್ನು ICU ಅಲ್ಲಿದ್ದಾರೆ. ಸೊ ಇಲ್ಲಿ ಯಾರದ್ದು ಸರಿ ಯಾರದ್ದು ತಪ್ಪು? ಗಾಂಜಾ ವಿಚಾರ ಮಾತನಾಡಿದಾಗ ಅವ್ರು ಹೇಳ್ತಾರೆ ಅವ್ರವ್ರ ಮನಸ್ಥಿತಿ ಅಂತ ಕಾವ್ಯ ಗೌಡ ಹೇಳ್ತಾ ಇರುವಂಥದ್ದು.
ಯಾವ ಒಂದು ಹೆಂಡತಿನ ರೇಪ್ ಮಾಡ್ತೀನಿ ಅಂತ ಹೇಳ್ತಾನೋ ಆಗ ಗಂಡ ಆಗಿರೋನು ಚಪ್ಪಲಿ ತಗೊಳ್ದೆ ಮತ್ತೆ ಇನ್ನೇನ್ ತಗಂತಾನೆ ಅಂತ ಆಕೆ ಕೇಳುತ್ತಾ ಇರೋದು. ಗಾಂಜಾ ವಿಚಾರ ಬಂತು ಅಂದ್ರೆ ಅವ್ರವ್ರ ಮನಸ್ಥಿತಿ, ನಾವೇನು ಮಾಡಬೇಕಾಗತ್ತೆ ಅಂತ ಕೇಳುತ್ತಾ ಇದ್ದಾರೆ. ಇದು ಹೆಂಗಾಗಿದೆ ಅಂದ್ರೆ ಸಂಸಾರ, ಇದು ಹೆಂಗಾಗಿದೆ ಸಂಸಾರ ಅಂತಂದ್ರೆ ಯಾರು ಹೇಳೋರು ಕೇಳೋರಿಲ್ಲ ಅನ್ಕೊಳ್ತೇನೆ ನಾನು. ಅವ್ರು ಕುಣಿದಿದ್ದೇ ಆಟ, ಅವ್ರು ಆಡಿದ್ದೇ ಆಟ ಅನ್ಕೊಳ್ತೇನೆ. ನಿಮ್ಮ ಸಂಸಾರದ ವಿಚಾರ ಯಾವಾಗ ಮನೇಲಿರುತ್ತೋ ಅದು ಗುಟ್ಟು. ಸೋಷಿಯಲ್ ಮೀಡಿಯಾದ ಹರಿ ಬಿಟ್ಟು ಡೊಂಬರಾಟ ಮಾಡಿದ್ರೋ ಅದು ನಾವೇನು ಹೇಳೋಕ್ಕಾಗಲ್ಲ. ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸ್ಪೇಡ್ ನ್ಯೂಸ್. ಸುದ್ದಿ ನಿಮ್ಮದು ಈಗ.